ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರಾ ಆ್ಯಂಡ್ ನಿಮಗೆ ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ ನಾನು ಕಬಿನಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಈ ವ್ಲಾಗ್ ಇಸ್ ಆಲ್ ಅಬೌಟ್ ವಿ ಟ್ರಾವೆಲಿಂಗ್ ಟು ಕಬಿನಿ. ಸೊ ನಾವು ಟೈಮಿಗೆ ಆಲ್ಮೋಸ್ಟ್ 12:45 1 ಗಂಟೆ ಆಗಿದೆ. ಸ್ವಲ್ಪ ಲೇಟ್ ಆಗಿದೆ, ನಾವು ಹೊರಡಬೇಕಾಗಿದ್ದು 11 ಅಟ್ಲೀಸ್ಟ್ 12 ಗಂಟೆಗೆ ಹೊರಡಬೇಕಿತ್ತು, ಬಟ್ ಆಲ್ರೆಡಿ 1 ಗಂಟೆ ಆಯಿತು. ಇಲ್ಲಿಂದ ನನಗೆ 3 to 4 hours ಜರ್ನಿ ತೋರಿಸ್ತಿದೆ. ನೋಡೋಣ ಎಷ್ಟು ಫಾಸ್ಟಾಗಿ ನಾವು ಕ್ಯಾಚ್ ಮಾಡ್ಬೋದು ಅಂತ. ಸೊ 2 o'clock ಇದ್ದಿದ್ದು ನಮಗೆ 2 PM ಚೆಕ್-ಇನ್ನು, ಬಟ್ ಅಫ್ಕೋರ್ಸ್ ವಿ ಕ್ಯಾನ್ ಮೇಕ್ ಇಟ್ ಆ ಟೈಮ್ಗೆ. ಒಂದು 5 ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಆನ್ ದ ವೇ ಏನಾದ್ರು ತಿನ್ಕೊಂಡು ಹಾಗೆ ಹರಟೆ ಹೊಡ್ಕೊಂಡು ಜರ್ನಿನ ಎಂಜಾಯ್ ಮಾಡ್ಕೊಂಡು ಜರ್ನಿನ ಎಂಜಾಯ್ ಮಾಡ್ಕೊಂಡು ಹೊರಡ್ತೀವಿ. ಆ್ಯಂಡ್ ಹಾಗೆ ನಿಮಗೆ ಆನ್ ದ ವೇ ನೋಡೋಣ ಏನಾಗುತ್ತೆ ವ್ಲಾಗ್ ಮಾಡೋಕ್ಕೆ, ಅಥವಾ ಸೀತಾ ಕಬಿನಿಗೆ ಹೋದ್ಮೇಲೆ ಸಿಗ್ತೀನೋ. ಇಟ್ಸ್ ಎ ಸರ್ಪ್ರೈಸ್ ಫಾರ್ ಮೀ ಆಲ್ಸೋ, ಲೆಟ್ಸ್ ಸಿ. ನನ್ನ ಮದುವೆಗೆ ಕ್ರಿಂಪಿಂಗ್ ಮಾಡಿಸಿ ಅದು ಇದು ಹೇರ್ ಸ್ಟೈಲ್ ಮಾಡಿಸಿ ನಾನು ಕೂದಲು ನೋಡಿ ಈ ಥರ ಆಗಿದೆ. ಇಟ್ ಬೀಚ್ ವೇವ್ಸ್ ಅಂತಾರಲ್ಲ ಆ ಥರ ಆಗಿದೆ. ಐ ಆಮ್ ಆ್ಯಕ್ಚುಲಿ ಥಿಂಕಿಂಗ್ ಆಫ್ ಗೋಯಿಂಗ್ ಫಾರ್ ಅ ಕಂಪ್ಲೀಟ್ ಶಾರ್ಟ್ ಹೇರ್ ಕಟ್, ಬಿಕಾಸ್ ನನಗೆ ಕೂದಲು ತುಂಬ ಡ್ಯಾಮೇಜ್ ಆಗಿದೆ ಅನಿಸ್ತಿದೆ. ಇಷ್ಟು ತೆಗೆಸ್ಬಿಡೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ವಾಪಸ್ ಬಂದು ನಾನೆಲ್ಲ ಫಂಕ್ಷನ್ಸು ಆಲ್ಮೋಸ್ಟ್ ಮುಗ್ದಿದೆ. ಸೊ ಮದುವೆವರೆಗೂ ಕಾಯ್ತಿದ್ದೆ. ನನ್ನ ಕೂದಲು ನೋಡಿದ್ರೆ ನನಗೆ ಅಳು ಬರುತ್ತೆ. ಎಲ್ಲ ಮುಗಿಸಿದ್ದೀನಿ. ಆ್ಯಂಡ್ ಬರ್ತಾ ಇದ್ದಾರೆ ನನ್ನ ಪತಿದೇವರು. ಹಳೆ ಮನೆಗೆ ಬಂದಿದ್ವಿ, ಅವ್ರದ್ದೇನೋ ಒಂದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ತೊಗೋಬೇಕು ಅಂತ. ಆ್ಯಂಡ್ ಇವಾಗ ತೊಗೊಂಡಾಯ್ತು. ಸ್ವಲ್ಪ ನಿಧಾನ ತಾಳ್ಮೆ ಇರಲಿ. ರೆಸ್ಪಾಂಡು ಮಾಡಲ್ಲ, ಮುಖಾನೂ ನೋಡಲ್ಲ. ಮದುವೆ ಆಗಿದ್ದು 3 ದಿನಕ್ಕೆ ಹಿಂಗೆ ಹುಡುಗ, ಹೆಂಗೆ ಜೀವನ ಪರ್ಯಂತ ಇಷ್ಟೇ ಜೀವನ ಗೈಸ್, ಅಷ್ಟೇ. ಓಕೆ, ಸೊ ಐಲ್ ಸಿ ಯು ಗೈಸ್ ಇನ್ ಕಬಿನಿ ಆರ್ ಆನ್ ದ ವೇ. ಏನು ತಿಂತೀನಿ, ಹೆಂಗೆ ಜರ್ನಿ ನಡೀತಿದೆ, ಎಲ್ಲಿ ಸ್ಟಾಪ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ನೋಡೋಣ ಏನು ವ್ಲಾಗ್ ಮಾಡ್ತೀನಿ ಅಂತ. ಈ ಯಾಕೋ ವಿಡಿಯೋ ಮಾಡ್ತಿದ್ದೀನಿ ದಡ್ಡ ಅಂತ ಡೋರ್ ಹಾಕ್ತೀಯಾ? ವೆನ್ ಸಮನ್ಸ್ ರೆಕಾರ್ಡಿಂಗ್, ಇಟ್ಸ್ ಎಟಿಕೆಟ್, ಇಟ್ಸ್ ಬೇಸಿಕ್ ಎಟಿಕೆಟ್ to maintain silence. I think you should respond when someone's speaking. I was just get ready. I was just get reading. Yeah, sorry. You get reading, I will doing vlogging. Sorry late ಆಯ್ತಲ್ಲ, ಬೇಗ ಹೋಗೋಣ ಅಂತ. ಅವ್ನು ತುಂಬ ಥರ ಯಾವಾಗಲೂ ತೊದಲೋದು ಜಾಸ್ತಿ. ಆ್ಯಂಡ್ ಯಾವಾಗಲೂ ಡಿನ್ನರ್ಗೆ ಲಂಚ್ ಅಂತಾನೆ ಹೇಳ್ತಾನೆ. ದಟ್ಸ್ ದ ಫನಿಯೆಸ್ಟ್ ಪಾರ್ಟ್. ಯಾವಾಗಲೂ ಹೇಳ್ತಾರೆ ರೀ ಅನ್ನಿ. Okay, you also give respect and talk to me then. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಹೋಗೇ ಬಾರೆ ಅಂತ ಹೇಳ್ಬೇಡ ನಂಗೆ. ನಾನು ಯಾವಾಗ ಅಂದಿದ್ದೀನಿ? ಯಾವಾಗ್ಲೂ ಅಂದೇ ಹೋಗಲೇ ಅನ್ನಲ್ವಾ ನಂಗೆ? ಸುಮ್ಮನೆ ಆರೋಪ, ಅಕ್ಯೂಸೇಷನ್ಸ್. ನನ್ನ ಜೊತೆ ಫ್ರೆಂಡ್ ತರ ಇರಬೇಕು ಅಂದ್ರೆ ನಾನು ಹಿಂಗೆ ಫ್ರೆಂಡ್ ತರ ಇರೋದು. ಇಫ್ ಯು ವಾಂಟ್ ಮಿ ಟು ಟ್ರೀಟ್ ಯು ಲೈಕ್ ಹಸ್ಬೆಂಡ್, ಐ ವಿಲ್ ಟ್ರೀಟ್ ಯು ಲೈಕ್ ಹಸ್ಬೆಂಡ್. ಓಕೆ, ಯು ವಾಂಟ್ ದ ಹಸ್ಬೆಂಡ್ ಟ್ರೀಟ್ಮೆಂಟ್ ಆರ್ ಅ ಫ್ರೆಂಡ್ ಟ್ರೀಟ್ಮೆಂಟ್? ನೀವ್ ಚೂಸ್ ಮಾಡಿ. ನೀವೆಲ್ಲರೂ ನಿಮ್ ಗಂಡಂದ್ರ ಜೊತೆ, ಬಾಯ್ ಫ್ರೆಂಡ್ ಜೊತೆ ಹೆಂಗ್ ಮಾತಾಡ್ತೀರಾ ನನ್ಗೆ ಹೇಳಿ. ಚಿನಿ ಹೇ ಮುದ್ದು. ನಾನ್ ನನ್ನ ಗಂಡನ ಫ್ರೆಂಡ್ ತರ ಟ್ರೀಟ್ ಮಾಡ್ತೀನಿ. ನಾವಿಬ್ರು ಮಧ್ಯೆ ಅದೊಂದು ಫ್ರೆಂಡ್ಶಿಪ್ ಇದೆ, ಹಾಗಾಗಿ ಹೋಗುವ ಅಂತ ಹೇಳ್ತೀನಿ. ತಪ್ಪ ಹೇಳಿ. ಓಕೆ ಜಯಂತ್ ಅವ್ರೆ, ನಡೀರಿ. ಅವರೇ ಕಾಳು ಇಲ್ಲ, ತೊಗರಿ ಬೇಳೆನೂ ಇಲ್ಲ, ನಡಿ. ಓಕೆ, ಸೊ ನಮ್ಮ ಜರ್ನಿ ಶುರುವಾಗಿದೆ. ನಾವಿವಾಗ ಸದ್ಯಕ್ಕೆ ಮೈಸೂರು ರೋಡಲ್ಲಿ ಇದ್ದೀವಿ. ನಮ್ಮ ಮನೆಯಿಂದ ಸ್ವಲ್ಪ ದೇವರಿಂದ ಪಾಸ್ ಆಗ್ತಾ ಇದ್ದೀವಿ. ಆ್ಯಂಡ್ ಲೇಟ್ ಆಯ್ತಲ್ಲ, ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಸೌತ್ ಇಂಡಿಯನ್ ಫುಡ್ ಎಲ್ಲ ನಮ್ಗೆ ಇವಾಗ ಬರಲ್ಲ. ಆ್ಯಂಡ್ ಮೊನ್ನೆ ರೆಸಾರ್ಟ್ಗೆ ಹೋದಾಗಲೂ ಅಲ್ಲೆಲ್ಲ ನಾವು ಚೈನೀಸು, ಏಷ್ಯನ್ ಎಲ್ಲ ತಿಂದ್ವಿ. ಸೊ ಇವಾಗ ಮೆಕ್ಡಾನಲ್ಡ್ಸ್ ಬರ್ಗರ್ ತಿನ್ಕೊಂಡು ಹೋಗ್ತಿಲ್ಲ, ಇವಾಗ ತಿನ್ನಬೇಕು. ಇವಾಗ ನಾನು ತೊಗೊಂಡ್ವಿ. ಸೊ ಆನ್ ದ ವೇ, ಐ ಹೋಪ್ ಟ್ರಾಫಿಕ್ ಏನೂ ಇಲ್ಲದೆ ಬೇಗ ಹೋಗಿ ಸೇರ್ತೀವಿ ಅಂತ ಎಕ್ಸ್ಪೆಕ್ಟೇಷನ್ ಇದ್ದೀನಿ. ಸೊ ನನಗೆ ಮೆಕ್ಡಾನಲ್ಡ್ಸಲ್ಲಿ ಮೆಕ್ವೆಜಿ ಬರ್ಗರ್ ಬಿಟ್ಟರೆ ಇನ್ನೇನು ಇಷ್ಟ ಆಗಲ್ಲ. ನಾನು ತಿನ್ನೋದು ಅದೊಂದೇ. ನಿಮಗೆ ಲೈಕ್ಸ್ ಮೆಕ್ವೆಜಿ ಬರ್ಗರ್ನಲ್ಲಿ. ಸೊ ಇಬ್ಬರು ಮೆಕ್ವೆಜಿ ಬರ್ಗರ್ ತೊಗೊಂಡಿದ್ದೀವಿ. ಸೊ ಇದ್ಯಾಕೆ ಇಷ್ಟು ಚಿಕ್ಕ ವಾಟರ್ ಬಾಟಲ್ ತಂದಿದ್ಯಾ? ಅಷ್ಟು ನಂಗೆ ನೀರು ಬೇಕಲ್ಲ, ಹೋಗ್ತದೆ. ನೀ ಹೈವೇ ಹತ್ಬಿಟ್ರೆ ನಿಂಗೆ ಸಿಗಲ್ಲ. Who would do that? We have to reach faster. No, I wouldn't do that because I really want to reach faster and I don't want to go slower. What do you think of my accent? It's too good? Thank you. I appreciate that. ನಾನು ಆ್ಯಕ್ಚುಲಿ ಸುಮ್ಮನೆ ಫನ್ನಿಗೆ ಆ ಥರ ಮಾತಾಡೋಕ್ಕೆ ಶುರು ಮಾಡಿದ್ದು. ನೀವೆಲ್ಲ ಕಾಮೆಂಟ್ ಮಾಡೋದ್ರಲ್ಲ ಚೆನ್ನಾಗಿ ಮಾತಾಡ್ತೀರಾ ಅಂತ, ಅದಕ್ಕೆ ಒಂದು ಸ್ವಲ್ಪ ಅವಾಗ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ ಬ್ಲಾಗಲ್ಲಿ.
ಥರನೂ ಇಮಿಟೇಟ್ ಮಾಡಿ ಮಾತಾಡದೆ ಕನ್ನಡ ಅಂತ ಹೇಳ್ಬೇಡಿ, ಕಳ್ಳ ಕಳ್ಳಿ. ಓಕೆ, ಸಿ ಯು. ಗೊತ್ತು ನಾವು ಕಬಿನಿಲಿದ್ದೀವಿ ಅಂತ. ಕಬಿನಿಲಿ ನಾವು ಬಂದಿರುವಂಥ ರೆಸಾರ್ಟ್ ಹೆಸರು ದ ಸೆರಾಯ್ ರೆಸಾರ್ಟ್ಸ್ಗೆ ನಾವು ಬಂದಿದ್ದೀವಿ. ಸೊ ಇಲ್ಲಿಂತ ಇಲ್ಲ ತೋರಿಸೋಕೆ, ಹಿಂಗೆ ಬಾ. ಓಕೆ, ಕ್ಯಾಮ್ರಾಮನ್ಗೆ ಇದೆಲ್ಲ ತುಂಬ ಹೊಸ್ತು, ಇವಾಗ ಕಲಿತಾ ಇದ್ದಾರೆ. He'll get perfect in his job. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ, ನಮ್ಮ ತಾಯಿ ಸತ್ತೋಗುವೆ. ಸೊ ಇದು ನನ್ನ ರೂಮ್ ಟೂರ್, ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ. ಆಲ್ರೆಡಿ ನೋಡ್ಬೋದು ನಿಪ್ಪೆಟ್ಟು. ಇದೊಂದು ರೈಟಿಂಗ್ ಏರಿಯಾ ಥರ ಇದೆ. ಆ್ಯಂಡ್ ಇಲ್ಲೊಂದು ಕಾಪರ್ ಸೋಫಾ ಆ್ಯಂಡ್ ಸಮ್ ಸ್ನ್ಯಾಕ್ಸ್, ವಾಟರ್ ಇದೆಲ್ಲ. ಆ್ಯಂಡ್ ಇಲ್ಲೊಂದು ಮಿನಿ ಫ್ರಿಡ್ಜ್ ಇದೆ. ಆ್ಯಂಡ್ ಇದು ಇಲ್ಲೊಂದು ಯೋಗ ಮ್ಯಾಟ್ ಇದೆ. ಆ್ಯಂಡ್ ಇಲ್ಲಿ ನಮಗೆ ಲಗೇಜ್ ಇಟ್ಕೊಳ್ಳೋಕ್ಕೆ ಜಾಗ. ಆ್ಯಂಡ್ ಇಲ್ಲೊಂದು ಸೇಫ್ ಬಾಕ್ಸ್ ಇದೆ. ಆ್ಯಂಡ್ ಕಮ್ ಮೀಟ್ ಮೈ ಬ್ಯಾಗ್ವತಿ ಅಗೇನ್. ನನ್ನ ಜೊತೆ ಕಬಿನಿಗೂ ಬಂದಿದೆ ನನ್ನ ಬ್ಯಾಗ್ವತಿ. ಆ್ಯಂಡ್ ಇಲ್ಲಿ ನನಗೆ ತುಂಬ ಪ್ರಿಯವಾದಂಥ ವಸ್ತು ಮಿರರ್. ಆ್ಯಂಡ್ ಇಲ್ಲಿ ಇಟ್ಸ್ ಜಸ್ಟ್ ವಾಶ್ರೂಮ್. ಐ ಶೋ ಯು ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ರೂಮ್. ಈ ರೂಮಿನ ಬೆಸ್ಟ್ ಪಾರ್ಟ್ ಏನು ಅಂದರೆ, ಕ್ಯೂರಿಯಾಸಿಟಿ ಇದೆಯಾ? ಶೋ ಯು. ಏನು ಸತ್ತು ಕೇಳಿಸಲ್ಲ, ಯಾವ ಗಲಾಟೆನೂ ಕೇಳಿಸಲ್ಲ, ನಿಮಗೆ ಅಷ್ಟು ಸೈಲೆಂಟಾಗಿದೆ. ಇಲ್ಲಿ ಒಂದು ಹ್ಯಾಮೋಕ್ ಇದೆ. ಆ್ಯಂಡ್ ಇಲ್ಲಿ ಲೇಕ್ ಕಂಪ್ಲೀಟಾಗಿ ಇದೆ. ಯು ಕ್ಯಾನ್ ಸಿಟ್ ಹಿಯರ್ ಆ್ಯಂಡ್ ಎಂಜಾಯ್ ದಿಸ್ ವ್ಯೂ. ಕಾಫಿ ಕುಡ್ಕೊಂಡು ವ್ಯೂ ನೋಡ್ಬೋದು. ಹೆಂಗಿದೆ ರೂಮ್ ಹೇಗಿದೆ? ನಾನೇನೋ ನಿನ್ನ ಒಪಿನಿಯನ್ ಕೇಳ್ತಾ ಇದ್ದೀನಿ ಅನ್ಕೊಂಡು. ಇನ್ನೇನು ನಾನು ಇಬ್ಬರೇ ಇರೋದಿಲ್ಲ, ಯಾರನ್ನ ಕೇಳಿ ನಾನು ಟಾಕಿಂಗ್ ಟು ಯುವರ್ಸೆಲ್ಫ್. ಎನಿವೆ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಕಾಮ್. ಸರಿ, ಓಕೆ. ಸೊ ನಾನು ಹೊರಗಡೆ ಹೋಗ್ತೀನಿ. ಜಾಸ್ತಿ ಸೌಂಡ್ ಇಲ್ಲ, ಆಮೇಲೆ ನನ್ನದೇ ಸೌಂಡು ಎಲ್ರಿಗೂ ನನ್ನ ಸೌಂಡೇ ಕೇಳಿಸುತ್ತೆ. ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆಯಂತೆ, ಬಟ್ ಐ ಆಮ್ ನಾಟ್ ರಿಯಲಿ ಇಂಟ್ರೆಸ್ಟೆಡ್ ಟು ಪ್ಲೇ ಇನ್ ವಾಟರ್. ಕಯಾಕಿಂಗ್ ಅದೆಲ್ಲ ನನಗೇನಂತ ಇಂಟ್ರೆಸ್ಟ್ ಇಲ್ಲ. ನಂಗೆ ಮಂಡ್ರೆಲ್ಲ ಬಿಟ್ಟರೆ ನೀರೆಲ್ಲ ಆಟಾಡೋಕ್ಕೂ ಇಷ್ಟ ಇಲ್ಲ. ಅಡ್ವೆಂಚರಸ್ ರೈಡ್ಸ್ ಇಷ್ಟ ನನಗೆ. ಕಯಾಕಿಂಗು ಪೆಡಲ್ ಲೈಕ್ ಬೋಟು ಅದಾಗ ನನಗೆ ಅಂಥ ಇಂಟ್ರೆಸ್ಟಿಂಗ್ ಅಂತ ಅನಿಸಲ್ಲ. ಯಾಕೆಂದರೆ ನನಗೆ ಸ್ವಲ್ಪ ನೀರು ಮಧ್ಯೆಯಲ್ಲಿ ಹೋಗೋಕ್ಕೆ ಭಯ ಆಗುತ್ತೆ. ಆಮೇಲೆ ಸ್ಕೇರ್ ಆಫ್ ವಾಟರ್. ಸೊ ಬಟ್ ಸಫಾರಿ ಎಲ್ಲ ಇದೆ, ಬೋತ್ ಬೋಟ್ ಆ್ಯಂಡ್ ಲೈಕ್ ಲ್ಯಾಂಡ್ ಆ್ಯಂಡ್ ವಾಟರ್. ಸೊ ಅದಕ್ಕೆ ಸಫಾರಿಗೆ ಹೋಗ್ತೀನಿ. ಸೊ ಇವಾಗ ಟೈಮ್ ಆಗಿದೆ ಒಂದು 5:30 ಅನಿಸುತ್ತೆ. 2 ಗಂಟೆ ಚೆಕ್-ಇನ್ಗೆ 5:30 ಬಂದಿದ್ದೀವಿ. ಅದು ಇಂಡಿಯನ್ಸ್ ಅಂದರೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದರೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನೆನ್ನೆ ಬಂದಮೇಲೆ ನನಗೇನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ವಿ ಜಸ್ಟ್ ಸ್ಲೆಪ್ಟ್, ವಿ ವರ್ ರೆಸ್ಟಿಂಗ್. ಪಾತಾಳೋಗಿ ಒಂದು 2 ಎಪಿಸೋಡ್ ಮುಗಿಸ್ಬಿಟ್ಟು ಜಸ್ಟ್ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಊಟಕ್ಕೆ ನಾವು ಅಲ್ಲಿ ರೆಸ್ಟೋರೆಂಟ್ ಹತ್ರನೂ ಹೋಗಲಿಲ್ಲ, ವಿ ಜಸ್ಟ್ ಆರ್ಡರ್ಡ್ ಇನ್. ಇವಾಗ 9:15 ಆಯಿತು, ಎದ್ದಿದ್ದೀವಿ 9 ಗಂಟೆಗೆ. ಆ್ಯಂಡ್ ಇಟ್ಸ್ ಬಿನ್ 9:30 ಆ್ಯಂಡ್ ನೌ ವಿ ಗೋಯಿಂಗ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಇದೆ ಅಂತ ಅದು ಅನ್ಸು. ಇದು ನನಗೆ ಹಾಕೋದ ಯಾವ್ದ? ನೀನು ನನ್ನ ಪ್ಲೇಟಾ ನಿನ್ನ ಪ್ಲೇಟಾ? ನಿಮ್ಗೆ ಬೇಕಾ?
ನನ್ನ ಪ್ಲೇಟ್ ಇದು. ಓಕೆ ನಾನು ಹಾಕೋತೀನಿ ಸ್ವಲ್ಪ. ಐ ಥಾಟ್ ನನಗೆ ಹಾಕ್ಕೊಡ್ತಾ ಇದೆಯಾ ಸೋ ಸ್ವೀಟ್ ಅಂತೆಲ್ಲ ಅಂದ್ಕೊಂಡೆ, ಆಮೇಲೆ ಗೊತ್ತಾಯ್ತು ಯು ಜಸ್ಟ್ whatever. ಇದು ನನ್ನ ಬ್ರೇಕ್ಫಾಸ್ಟ್. ಮಸಾಲೆ ದೋಸೆ ಬರಬೇಕು, ಪೊಂಗಲು, ಪಾವ್ ಭಾಜಿ, ಮೈಸೂರು ಬೋಂಡ, sweet corn and peas and some herb potatoes. This is the view. ನನ್ನ ಪೊಂಗಲ್ ಅಂದರೆ ಜಾಸ್ತಿ ಇಷ್ಟ. ಲೆಟ್ಸ್ ಸಿ. ಜಯಂತ್ ಅವರ ತಂಡೇಲಿ ಇಡ್ಲಿ, ಪೊಂಗಲ್, ಅವಲಕ್ಕಿ. ಇನ್ನೂ ಇದೆ ಆ ಕಡೆ, ಇನ್ನೂ ಅದಕ್ಕೆ ಹೋಗಿಲ್ಲ. ಜೋರಾಗಿ ಮಾತಾಡಿ, ಮ್ಯೂಸಿಕ್ ನಾನು ಹಿಂದೆ ಬಾರಿಸ್ತಾ ಇದ್ದೇನೆ. ಬಾರಿಸ್ತಾರಲ್ಲ ಪಾಪ, ಎಷ್ಟು ನಿಧಾನವಾಗಿದೆ ಮ್ಯೂಸಿಕ್, ಬಾರಿಸ್ತಾರೆ. ನಿಂಗೆ ಕಾಪಿರೈಟ್ ಬರ್ತಿದ್ರೆ ಸಾಕು. ಮೈಸೂರು ಮಸಾಲೆ ದೋಸೆ ಬಂದಮೇಲೆ ಎಲ್ಲ ಸೈಡ್ಗೆ ಹೋಗ್ಬಿಡ್ತು. ಸೊ ಡಿಪ್ರೆಸ್ಡ್ ಆಲ್ರೆಡಿ. ಯಪ್ಪ ನಾನು ತುಂಬ ಖುಷಿಯಾಗಿದ್ದೀನಿ. ಹಂಗೆ ಕಾಣಿಸ್ತಿಲ್ಲ ನಿನ್ನ ಮುಖ. ಖುಷಿಯಾಗಿ ಹೊರಗಡೆಯಿಂದ ಬರೋ ಯಾವುದು ಒಳಗಡೆಯಿಂದ ಬಂದು ಮುಖದಲ್ಲಿ ಕಾಣಿಸಿದ್ರೆ ಎಲ್ರಿಗೂ ಗೊತ್ತಾಗೋದಿಲ್ಲ ಅಂದರೆ ಗೊತ್ತಾಗಲ್ಲ. ಯಾರಿಗೂ ಗೊತ್ತಾಗಬಾರ್ದು, ನಿಮಗೆ ಗೊತ್ತಾಗಿದ್ರೆ ಸಾಕು. ಸಾಂಬಾರು ಚಲ್ಕೊಂಬಿಟ್ಟ. ಜಯದ್ದು ಟೀ ಶರ್ಟ್, ಸೊ ಏನು ಟೆನ್ಷನ್ ಇಲ್ಲ. ಬಟ್ಟೆ ಎಕ್ಸ್ಚೇಂಜ್ ಮಾಡೋದಕ್ಕೆ ಮದುವೆ ಆದಾಗಿದೆ ನಾವಿಬ್ಬರು. ಒಂದೆಲ್ಲ ಟೀ ಶರ್ಟ್ಸ್ನ ನಾನು ಹಾಕೋತಾ ಇದ್ದೀನಿ. ಥ್ಯಾಂಕ್ ಯು. ವಾಟ್ ಎಕ್ಸ್ಚೇಂಜ್? ಬರೀ ಒನ್ ವೇ ಟೂರ್ ಇದು, ಎಲ್ಲ ನನ್ನ ಬಟ್ಟೆ ಎಲ್ಲ ನೀನು ತೊಗೊಂಡಿದ್ದೀಯ. ನನ್ನ ಬಟ್ಟೆ ನೀವು ಹಾಕೋತೀಯಾ? ಹಾಕೊಳ್ಳಲ್ಲ, ದಟ್ಸ್ ವೈ ಇಟ್ಸ್ ನಾಟ್ ಕಾಲ್ಡ್ ಅನ್ ಎಕ್ಸ್ಚೇಂಜ್. ಓಕೆ, ಸೊ ಟೀ ಶರ್ಟ್ನೆಲ್ಲ ದೇವ್ಬಿಟ್ಟೆ. ಐ ವಿಲ್ ಸ್ಟಾಪ್ ಬೈಯಿಂಗ್ ಟೀ ಶರ್ಟ್ಸ್ ಫ್ರಮ್ ಹಿಯರ್ ಆನ್. ಐ ವಿಲ್ ವೇರ್ ಜಯಂತ್ ಟೀ ಶರ್ಟ್ಸ್. ಅಷ್ಟೇ. ಅರ್ಧಾಂಗಿ ಅಂತ ಹೇಳೋದು ಇದಕ್ಕೇನೆ. ಕುಡಿದ್ಮೇಲೆ ಎಂತ ಚೀರ್ಸ್ ಮಾಡ್ತೀವಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಓ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಮ್ಮ ಕಡೆ, ನಮ್ಮ ಕನ್ನಡದವ್ರು ನಮ್ಮ ಕಡೆ ಇವೆಲ್ಲ ಮಾಡಲ್ಲ, ಗೊತ್ತಿರಲಿಲ್ಲ ನನಗೆ. ಸ್ಯಾರಿ ಬರೀ ಡೌಗಳಿಂದ ಏನು ಸ್ಪೆಷಲ್, ಏನು ಗಿಫ್ಟ್ ಕೊಡು? ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡು. ಹಾಂ, ನೇಚರ್ ಚೆನ್ನಾಗಿದೆ, ಗಿಫ್ಟ್ ಕೊಡು. ಇವಾಗ ನಾನು ಹೇಳ್ದಲ್ಲ ನಮ್ಮ ಕಡೆ ನಾನು ಸೆಲೆಬ್ರೇಟ್ ಮಾಡಲ್ಲ ಅಂತ. ಮತ್ತೆ ಏನಕ್ಕೆ ವಿಶ್ ಮಾಡಿದೆ? ವಿಶ್ ಮಾಡಿದ್ಮೇಲೆ ಗಿಫ್ಟ್ ಕೊಡಬೇಕು. ನಾನು ವಿಶ್ ಮಾಡಿಲ್ಲ, ಅದಕ್ಕೆ ನಾನು ಗಿಫ್ಟ್ ಕೊಡಲ್ಲ. ಗಿವ್ ಮಿ ಮೈ ಗಿಫ್ಟ್. ನೀವು ಯೋಚನೆ ಮಾಡ್ತೀನಿ. ಇಷ್ಟೇ ಜನ ವಿಶಸ್ನಿ ಗಿಫ್ಟ್ ಥರ ಇಟ್ಕೊಂಡ್ಬಿಡುತ್ತೆ. ಓ, ನಾನು ಎಂಗೇಜ್ಮೆಂಟ್ ರಿಂಗ್ ತೋರಿಸಿಲ್ಲ ಗೈಸ್ ನಿಮಗೆ. ಇದು ಜಯಂತ್ ನನಗೆ ಗಿಫ್ಟ್ ಮಾಡ್ದಂಥ ರಿಂಗ್. ಮದುವೆ ಅದಕ್ಕೆ ನನ್ನ ಅಂತ ಕೇಳಬೇಕು. 2 ರಿಂಗ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಮನೇಲಿ ಬಿಚ್ಚಿಬಿಟ್ಟು ಬಂದಿದ್ದೀನಿ. ಸದ್ಯಕ್ಕೆ ಸಫಾರಿ ಹೋಗೋಕ್ಕೆ ಅಂತ ಬಂದು ಕೂತಿದ್ದೀವಿ. ದ ಗಾಡಿ ಈಸ್ ಯೆಟ್ ಟು ಸ್ಟಾರ್ಟ್. ತುಂಬ ಡಸ್ಟ್ ಇರುತ್ತೆ ಅಂತ. ಫಸ್ಟ್ ಟೈಮ್? ಹಾಂ, ಫಸ್ಟ್ ಟೈಮ್ ಟ್ರೈ ಮಾಡಿ. ಲಕ್ ಮೇಲೆ ಅಂತಾರಲ್ಲ, ಲಕ್ ಅಂತ ಏನಿಲ್ಲ ಸರ್, ನೋಡ್ಬೋದು ಏನೋ ಇಂಥ ವೆದರ್ಗೆ ನೀರಿಗೆ ಬರುತ್ತೆ. ಓಕೆ ಓಕೆ. This place, it takes another 5 to 10 minutes. You have to take entry pass and zone pass. Okay? And one more important thing, please keep your mobile phone slightly. It's a grey langoon. You can just look at the color, the black face, entire body. It's a grey in color. So we call grey langoon. Anyone know meaning of langoon? Yes, you are right, madam. Long tail. Well done. The meaning of langoon is a long tail. And the langoons are CCTV camera for forest. Yeah, you can just look at the crest. It's a crested hawk eagle.
just look at the behavior, how they're protecting the calf. Valentine's Day dinner surprise by Jayant. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸಫಾರಿಗೆ ಹೋಗಿ ಬಂದಮೇಲೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ವಿ ಹ್ಯಾಡ್ ಟು ಕಮ್ ಆ್ಯಂಡ್ ಕಾಫಿ ಕುಡಿದ್ಬಿಟ್ಟು ವಿ ಗಾಟ್ ಫ್ರೆಶನ್ ಅಪ್ ಆ್ಯಂಡ್ ಡಿನ್ನರಿಗೆ ರೆಡಿ ಆದ್ವಿ. ಬಂದಿದ್ದು ಲೇಟ್ ಆಯಿತು, ಸೊ ನಾವು ರೆಡಿ ಆಗಿಬಿಟ್ಟು ಬಂದ್ವಿ. ಆ್ಯಂಡ್ ನಿಮಗೆ ನಮ್ಮ ರೂಮ್ ಡೆಕೋರ್ ಕೂಡ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋಲಿ. That's about it. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ರಿಗೂ. ಓಕೆ, ಸೊ ಕಬಿನಿಯಿಂದ ಬೆಂಗಳೂರಿಗೆ ನಾವು ವಾಪಸ್ ಬಂದಾಯಿತು ಆ್ಯಂಡ್ ಬರ್ತಾ ಒಂದೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಸೊ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ಫಸ್ಟ್ ಟೆಂಪಲ್ ವಿಸಿಟ್ ಅಂತಲೇ ಹೇಳ್ಬೋದು ಆಫ್ಟರ್ ಮದುವೆ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಂದು ಸೆಟ್ಲನ್ ಆದ್ವಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್.